ಮೂಡಾಸುಳಿಯಲ್ಲಿ ಸಿಎಂ ಕುಟುಂಬ ಹೈಕೋರ್ಟ್ಗೆ ಲೋಕ ವರದಿ ಸಲ್ಲಿಕೆ, ಸಿಬಿಐಗೆ ಕೊಡುವ ಬಗ್ಗೆ ವಾದ ಪ್ರತಿವಾದ, ಸಿಎಂಗೆ ಮೂಡ ಢವಢವ. ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಬಿಗ್ ಡೇ ಇವತ್ತು. ಮೂಡ ಹಗರಣದ ಸಿಎಂ ಪ್ರಕರಣ ಏನಿದೆ ಇದನ್ನ ಸಿಬಿಐಗೆ ಕೊಡ್ಲಾಗುತ್ತಾ? ಹಾಗಾದ್ರೆ ಮೂಡ ಹಗರಣ ಸಿಬಿಐಗೆ ಹೋಗುತ್ತಾ? ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ವಾದ ಪ್ರತಿವಾದ ಆಗ್ತಾ ಇದೆ. ಹೈ ವೋಲ್ಟೇಜ್ ವಾದ ಪ್ರತಿವಾದ. ಇಡೀ ಕಳೆದ ಸತತ 5 ಗಂಟೆಗಳಿಂದ ಹೈಕೋರ್ಟ್ ಅಲ್ಲಿ, ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ವಾದ ಮಂಡಿಸೋದಕ್ಕೆ ವಕೀಲ ವೆಂಕಟೇಶ್ ಅರಬಟ್ಟಿ ಮುಂದಾಗಿದ್ದಾರೆ. ಲೋಕಾಯುಕ್ತ ಪರವಾಗಿ ವಾದ ಮಂಡಿಸಲು ಅರಬಟ್ಟಿ ವಕೀಲರು ಮುಂದಾಗಿರುವುದು ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿರುವುದರಿಂದ ವಾದ ಆಗ್ತಾ ಇದೆ ಲೋಕಾಯುಕ್ತ ಪರವಾಗಿ. ಹಾಗಾಗಿ ತನಿಖಾ ವರದಿ ಸಲ್ಲಿಕೆ ಆಗಿರೋದ್ರಿಂದ ವಾದ ಅಗತ್ಯ ಇಲ್ಲ ಅಂತ ಹೈಕೋರ್ಟ್ ಪೀಠ ಹೇಳಿರುವುದು. ಅಭಿಷೇಕ್ ಮನು ಸಿಂಘ್ವಿ ಸಿಎಂ ಪರವಾಗಿ ವಾದ ಮಂಡನೆ ಮಾಡಿರುವುದು. ಆರೋಪಿ ತನಿಖಾ ಸಂಸ್ಥೆಯನ್ನ ಆಯ್ದುಕೊಳ್ಳಲಾಗದು, ಮನು ಸಿಂಘ್ವಿ ಅವರ ವಾದ ಇದು. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ವಾದ ಪ್ರತಿವಾದ. ಸಿಎಂ ಭಾಗಿ ಅಂತ ಸಿಬಿಐಗೆ ಒಪ್ಪಿಸೋದ್ರಲ್ಲಿ ಅರ್ಥನೇ ಇಲ್ಲ. ಸಿಎಂ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತ ಆರೋಪದ ಮೇಲೆ ಸಿಬಿಐಗೆ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಇನ್ನು ದೂರುದಾರರು ಕೇಳಿದ್ದಕ್ಕೆ ಸಿಬಿಐಗೆ ತನಿಖೆಗಾಗಿ ನೀಡಬಾರದು ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡುತ್ತಿದ್ದಾರೆ. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಹಿರಿಯ ವಕೀಲರು, ಸುಪ್ರೀಂ ಕೋರ್ಟ್ನ ವಕೀಲರು. ಈ ಹಿಂದೆ ಕೂಡ ಹೈಕೋರ್ಟ್ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ವಾದ ಮಂಡನೆ ಮಾಡಿದ್ರು. ಸಿಎಂ ಭಾಗಿ ಅಂತ ಸಿಬಿಐಗೆ ಒಪ್ಪಿಸೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅರ್ಥ ಇಲ್ಲ ಅಂತ, ಸಿಬಿಐಗೆ ಯಾಕೆ ಕೊಡಬಾರದು ಅಂತ ಸಿಎಂ ಪರವಾಗಿ ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದ. ಇನ್ನು ಸಿಎಂ ಪತ್ನಿ ಪರ ಹಿರಿಯ ವಕೀಲ ರವಿ ವರ್ಮ ಕುಮಾರ್ ಸಿಎಂ ಪತ್ನಿ ಪರ ಹಿರಿಯ ವಕೀಲರು ಕೂಡ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇವತ್ತು ಇಡಿ ನೋಟಿಸ್ ಕೊಟ್ಟಿರುವಂತದ್ದು ಅದೇ ಪೀಠದಲ್ಲಿ ವಾದ ನಡೀತಾ ಇರೋದು. ನನ್ನ ಆಸ್ತಿಗೆ ಸಂಬಂಧಿಸಿದ ಟೈಟಲ್ ತಪ್ಪಾಗಿ ಅರ್ಥೈಸಲಾಗಿದೆ, ಸ್ವಯಂ ಅಧಿಕಾರ ಬಳಸಿ ಕೋರ್ಟ್ ಇದನ್ನು ಹಿಂಪಡಿಬೇಕು, ಕೋರ್ಟ್ಗೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ಇದು ಇಡಿ ಕೊಟ್ಟಿರುವಂತಹ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಧಾನಮಂತ್ರಿ ಕಚೇರಿಯ ಅಡಿಯಲ್ಲಿ ಸಿಬಿಐ ಬರುತ್ತೆ. ಸಿಎಂ ಪತ್ನಿ ಪಾರ್ವತಿಯವರ ಪರ ಹಿರಿಯ ವಕೀಲರ ವಾದ ಇದು. ತನ್ನ ಉದ್ದೇಶ ಕಾಂಗ್ರೆಸ್ ಮುಕ್ತ ಮಾಡಬೇಕು ಅಂತ ಪ್ರಧಾನಿ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ ವಾದ. ರವಿ ವರ್ಮಾ ಅವರ ಕಡೆಯಿಂದ ರಾಜಕೀಯ ಏಕೈಕ ಉದ್ದೇಶಕ್ಕಾಗಿ ಸಿಬಿಐ ತನಿಖೆಗಾಗಿ ಕೋರಲಾಗ್ತಾ ಇದೆ ಅಂತ ಹೈಕೋರ್ಟ್ ಮುಂದೆ ತಮ್ಮ ಪ್ರಬಲವಾದಂತಹ ವಾದವನ್ನು ಮಂಡಿಸ್ತಾ ಇದ್ದಾರೆ ಹಿರಿಯ ವಕೀಲ ರವಿ ವರ್ಮ ಕುಮಾರ್. ಇನ್ನು ಸ್ನೇಹಮಯಿ ಕೃಷ್ಣ ಪರ ವಕೀಲ ದೂರುದಾರ ಮಣಿಂದರ್ ಸಿಂಗ್ ವಕೀಲರು ದೂರುದಾರರ ಪರವಾಗಿ ವಾದವನ್ನು ಮಂಡಿಸ್ತಾ ಇರೋದು. ಪ್ರತಿವಾದಿಗಳ ಪ್ರಸ್ತಾಪಕ್ಕೆ ಏನೇನು ಅವ್ರು ಹೇಳ್ತಾ ಇದ್ದಾರಲ್ಲ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು, ಅಬ್ಜೆಕ್ಷನ್ ಹಾಕಿದ್ರು. ದೂರುದಾರರ ಪರ ವಕೀಲ ಮಣಿಂದರ್ ಸಿಂಗ್ ಪ್ರತಿವಾದಕ್ಕೆ ಮುಂದಾಗಿದ್ದಾರೆ. ಸ್ನೇಹಮಯಿ ಕೃಷ್ಣ ಈ ಪ್ರಕರಣದ ಪ್ರಮುಖ ದೂರುದಾರರು, ಸಿಬಿಐಗೆ ಕೊಡಲೇಬೇಕು ಅಂತ ದಾವೆ ಹೂಡಿರೋದು, ಅರ್ಜಿ ಹಾಕಿರೋದು ಸ್ನೇಹಮಯಿ ಕೃಷ್ಣ. ಅವರ ಪರವಾಗಿ ಮಣಿಂದರ್ ಸಿಂಗ್ ಪ್ರಬಲವಾದಂತಹ ಪ್ರತಿವಾದಕ್ಕೆ ಮುಂದಾಗ್ತಾ ಇದ್ದ. ಇಂಥದ್ದೇ ಸಂಸ್ಥೆ ಅಂತ ಕೇಳಿಲ್ಲ, ಯಾವುದನ್ನು ನಿರ್ದೇಶನ ಮಾಡ್ತಾ ಇಲ್ಲ, ನಾವು ಇದೇ ಸಂಸ್ಥೆಗೆ ಕೊಡಬೇಕು ಅಂತ ಆದ್ರೆ ಮನವಿ ಮಾಡಿಕೊಳ್ತಾ ಇದ್ದೀವಿ. ಸಿಬಿಐ ಅಥವಾ ಬೇರೆ ಯಾವುದೇ ಸಂಸ್ಥೆಯಿಂದ ತನಿಖೆ ಆಗಲಿ, ಆದ್ರೆ ಲೋಕಾಯುಕ್ತ ಬೇಡ ಅನ್ನುವಂಥ ಪಾಯಿಂಟ್ನ ಅಡಿಯಲ್ಲಿ ಮಣಿಂದರ್ ಸಿಂಗ್ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಪ್ರತಿವಾದವನ್ನ ಮುಂದುವರಿಸ್ತಾ ಇದ್ದಾರೆ. ಸಿಎಂ ಮತ್ತೊಂದು ಕಡೆ ಸಿಎಂ ಪತ್ನಿ ಪರ ಒಂದ್ ಕಡೆ ವಾದ ಆಗ್ತಾ ಇದ್ರೆ ಇದಕ್ಕೆ ಪ್ರತಿವಾದ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಗಂಗಾಧರ್, ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಮತ್ತೊಂದು ವಿಚಾರವಾಗಿ ಹೇಳೋದಾದ್ರೆ ಈ ಪ್ರಕರಣದ A1, A2, A3, A4 ಏನಿದ್ದಾರೆ ಎಲ್ಲರ ಪಾಲಿಗೂ ಕೂಡ ಒಂದು ಬಿಗ್ ಡೇ ಇವತ್ತು. ಬಹಳ ಇಂಟ್ರೆಸ್ಟಿಂಗ್ ಆದಂತ ವಾದ ಪ್ರತಿವಾದಗಳಂತೂ ಆಗ್ತಾ ಇದೆ. ಏನಾಗುತ್ತೆ ಅನ್ನುವಂತ ಪ್ರಶ್ನಾರ್ಥಕ ಚಿಹ್ನೆ ಮಾತ್ರ ಇನ್ನೂ ಹೋಗಿಲ್ಲ. ಏನ್ ಡೀಟೇಲ್ಸ್ ಇದೆ
ಗಂಗಾಧರ್. ಪ್ರಮುಖವಾಗಿ ಇವತ್ತಿನ ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ನಡೆದಿರುವಂತಹ ನ್ಯಾಯಮೂರ್ತಿ ನಾಗರತ್ನ ಅವರ ಪೀಠದಲ್ಲಿ ಏನೇ ಒಂದು ಬುಡ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ನಡೀತಾ ಇದೆ. ಸಿಬಿಐಗೆ ತನಿಖೆ ಕೋರಿ ಆ ಒಂದು ವಿಚಾರ ಪ್ರಸ್ತಾಪನೆ ಇದೆ. ವಾದ ಪ್ರತಿವಾದ ಬಹಳ ಕುತೂಹಲ ಮೂಡಿಸಿರುವಂತದ್ದು. ಇವತ್ತು ಬಹುತೇಕವಾಗಿ ಇತ್ಯಂತ ಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪೀಠ ನ್ಯಾಯಮೂರ್ತಿಗಳಾಗಿರುವಂತಹ ನಾಗರತ್ನ ಅವರು ಏನೋ ಒಂದು ಮನವಿಯನ್ನ ಆದೇಶವನ್ನ ಕೊಟ್ಟಿದ್ದು. ಅದೇ ರೀತಿಯಾಗಿ ಆ ಪ್ರತಿವಾದಿಗಳಾಗಿರುವಂತಹ ಅವರ ಪರವಾಗಿ ವಾದವನ್ನ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ಏನು ಬೆಳಿಗ್ಗೆ ಸುಮಾರು ಒಂದು 10:30ರಿಂದ ಪ್ರಾರಂಭ ಆಗಿರೋದು ಇದುವರೆಗೂ ಕೂಡ ಇನ್ನೂ ಕಂಟಿನ್ಯೂ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಪಾರ್ವತಿಯವರ ಅಂದ್ರೆ ಸಿಎಂ ಧರ್ಮಪತ್ನಿ ಆಗಿರುವಂತಹ ಪಾರ್ವತಿಯವರ ಪರವಾಗಿ ರವಿಕುಮಾರ್ ಅವರು ಕೂಡ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಒಂದು ಮಾಹಿತಿ ಅಂದ್ರೆ ಅದು ವಾದವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಯಾಕಂದ್ರೆ ಇದು ಲೋಕಾಯುಕ್ತ ತನಿಖೆಯನ್ನ ಮಾಡ್ಲಾಗ್ತಾ ಇದೆ. ಇಲ್ಲಿ ಸಿಬಿಐಗೆ ಕೊಡುವಂತಹ ಪ್ರಶ್ನೆನೇ ಬರೋದಿಲ್ಲ. ಇಲ್ಲಿ ಟೈಟಲ್ ಅಂದ್ರೆ ನನ್ನ ಆಸ್ತಿಗೆ ಅಂದ್ರೆ ತನ್ನ ಆಸ್ತಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಆದೇಶದಲ್ಲಿ ತಪ್ಪಾಗಿ ಅರ್ಥ ಮಾಡುವಂತದ್ದು, ಸ್ವಯಂ ಪ್ರೇರಿತ ಅಧಿಕಾರವನ್ನ ಬಳಸಿ ನ್ಯಾಯಾಲಯವನ್ನು ಇದನ್ನ ಹಿಂಪಡೆಯಬೇಕು. ಅಂದ್ರೆ ಈಗ ಸಿಬಿಐ ಕೂಡ ಪ್ರಧಾನಮಂತ್ರಿಯವರ ಕಚೇರಿ ಅಡಿಯಲ್ಲೇ ಬರುತ್ತೆ. ಇಲ್ಲಿ ಒಂದು ರಾಜಕೀಯ ಉದ್ದೇಶದ ಮೂಲಕವಾಗಿ ಈ ರೀತಿ ಮಾಡ್ಲಾಗ್ತಾ ಇದೆ ಅನ್ನೋ ಒಂದು ವಾದವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡುವಂತಹ ಒಂದು ಸಂಗತಿ ಕೂಡ ನಡೀತು. ಇಲ್ಲಿ ಪ್ರಮುಖವಾಗಿ ಸಿಬಿಐ ಕೂಡ ಇಲ್ಲಿ ಸ್ವತಂತ್ರ ತನಿಖೆಯ ಸಂಸ್ಥೆ ಅಲ್ಲ ಅನ್ನೋ ರೀತಿಯಲ್ಲಿ ಕೂಡ ಅವರು ವಾದವನ್ನ ಮಾಡಿದ್ರು. ರಾಜಕೀಯ ಏಕೈಕ ಉದ್ದೇಶಕ್ಕಾಗಿ ಸಿಬಿಐ ತನಿಖೆಗೆ ಕೋರಲಾಗ್ತಾ ಇದೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡುವ ಮೂಲಕವಾಗಿ ವಾದವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಈಗ ಆ ಒಂದು ವಾದ ಮುಕ್ತಾಯ ಆಗಿದೆ. ಪ್ರಮುಖವಾಗಿ ಈಗ ಮಣಿಂದರ್ ಸಿಂಗ್ ಅವರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಕಡೆ ಈಗ ರವಿವರ್ಮ ಕುಮಾರ್ ಆಗಿರ್ಬೋದು, ಅಭಿಷೇಕ್ ಮನು ಸಿಂಗ್ ಅವರಾಗಿರ್ಬೋದು, ಕಪಿಲ್ ಸಿಬಲ್ ಆಗಿರ್ಬೋದು, ಮತ್ತೆ ಏನು ದೂರುದಾರ ಅಂದ್ರೆ ಪ್ರಮುಖ ದೇವರಾಜ್ ಅವರ ಪರ ಏನು ಒಂದು ಮೂಲ ಮಾಲೀಕರಿದ್ದಾರೆ ಅವರ ಪರ ವಕೀಲರು ಒಂದು ಕಡೆ, ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಅವರ ಒಂದು ಪರ ಅವರ ವಕೀಲರು ಕೂಡ ಒಂದು ಕಡೆ, ಎಲ್ಲರೂ ಕೂಡ ವಾದ ಪ್ರತಿವಾದಿಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲಾ ಪ್ರತಿವಾದಿಗಳಿಗೂ ಕೂಡ ಈಗ ದೂರುದಾರ ವಕೀಲರಾಗಿರುವಂತಹ ಏನು ಮಣಿಂದರ್ ಸಿಂಗ್ ಅವರು ಕೂಡ ಅದೆಲ್ಲ ಪ್ರತಿವಾದಿಗಳಿಗೆ ಎಲ್ಲರೂ ಕೂಡ ಪ್ರತಿಕ್ರಿಯೆ ಕೂಡ ರಿಪ್ಲೈ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದನ್ನ ಸಿಬಿಐಗೆ ಕೊಡ್ಲೇಬೇಕು ಅನ್ನೋ ಇದರಲ್ಲಿ ಅವರು ವಾದವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಪ್ರಮುಖವಾಗಿ ಇಂಪಾರ್ಟೆಂಟ್ ಹೇಳೋದಾದ್ರೆ ಪಾರ್ವತಿ ಅವರಿಗೆ 2020 ಜನವರಿ 5ರಂದು ಅವರಿಗೆ ನಿವೇಶನ ಹಂಚಿಕೆಯಾಗಿದೆ. ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಅಪರಾಧ ಈ ಒಂದು ಹಂಚಿಕೆ ಆಗುವ ಮೂಲಕವಾಗಿ ಅಪರಾಧ ಆಗಿದೆ. ಈ ಮೂಲಕವಾಗಿ ಅಪರಾಧ ಮುಕ್ತಾಯವಾಗಿರುವಂತದ್ದು. ವಾಸ್ತವಿಕ ಅಂಶಗಳನ್ನ ಪರಿಗಣಿಸಿ ಹೇಳೋದಾದ್ರೆ ಸ್ವತಂತ್ರ ತನಿಖೆ ಹಾಲಿ ಪ್ರಕರಣದಲ್ಲಿ ಸಿಬಿಐ ತನಿಖೆಯ ಅಗತ್ಯ ಇದೆ ಅನ್ನೋ ರೀತಿಯಲ್ಲಿ ಅವರು ಕೂಡ ಈ ಒಂದು ವಾದವನ್ನ ಅಂದ್ರೆ ಪ್ರತಿವಾದವಾಗಿ ಅವರು ಮಂಡಿಸ್ತಾ ಇರುವಂತದ್ದು. ಈ ಮೂಲಕವಾಗಿ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಅಂದ್ರೆ ವಾದ ಪ್ರತಿವಾದಗಳು ಕೂಡ ಇನ್ನೂ ನಡೀತಾ ಇರುವಂತದ್ದು. ಇದಾದ ಬಳಿಕ ಅಂದ್ರೆ ಈ ಒಂದು ವಿಚಾರಣೆಯ ವಾದ ಪ್ರತಿವಾದ ಆದ ಬಳಿಕ ಮತ್ತೆ ಈಗ ಇದೇ ಒಂದು ನ್ಯಾಯಪೀಠದ ಮುಂದೆ ಈಗ ಏನು ಸಚಿವ ಬೈರತಿ ಸುರೇಶ್ ಕೊಟ್ಟಿರುವಂತಹ ನೋಟಿಸ್ ಅನ್ನ ಆಗಿರ್ಬೋದು, ಪಾರ್ವತಿಯವರಿಗೆ ಕೊಟ್ಟಿರುವಂತಹ ನೋಟಿಸ್ ಅನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಸ್ಪಾಷ್ಗೆ ನೋಟಿಸ್ ಇಡಿಯನ್ನು ನೋಟಿಸ್ ಕೊಟ್ಟಿದೆ. ಆ ಸ್ಪಾಷ್ಗೆ ಸಂಬಂಧಪಟ್ಟಂತೆ ಆ ಅರ್ಜಿ ವಿಚಾರಣೆ ಕೂಡ ಆಗುತ್ತೆ. ಹೀಗಾಗಿ ಇವತ್ತಿನ ಒಂದು ಅರ್ಜಿ ವಿಚಾರಣೆ ಏನಿದೆ ಬಹಳ ಮಹತ್ವವನ್ನ ಪಡ್ಕೊಳ್ಳುವಂಥದ್ದು. ನಾಗಪ್ರಸನ್ನ ಅವರ ಒಂದು ಬೆಂಚಲ್ಲಿ ಏನಾಗ್ತದೆ ಅವರು ಕೂಡ ಬಹುತೇಕವಾಗಿ ಇವತ್ತು ಮುಗಿಬೇಕು ಅನ್ನೋ ಒಂದು ವಿಷಯದಲ್ಲಿ ಕೂಡ ಅವರು ವಾದವನ್ನ ಮಾಡಿದ್ರು. ಮತ್ತೆ ಇದರಲ್ಲಿ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತಹ ಒಂದು ತನಿಖಾ ವರದಿನ ಈಗಾಗಲೇ ಅವರು ಸಲ್ಲಿಕೆ ಮಾಡಿದ್ದಾರೆ. ಸಲ್ಲಿಕೆ ಆದಂತ ಬಳಿಕ ಈಗ ಇವರು ಸಿಬಿಐಗೆ ಕೊಡಬೇಕು ಅನ್ನೋದು ಎಷ್ಟು ಮಾತ್ರ ಸರಿ, ಮತ್ತೆ ಅದರಲ್ಲಿ ದೂರುದಾರ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಕೂಡ ಗಂಭೀರವಾದಂತಹ ಆರೋಪವನ್ನ ದವೆಯವರು ಅಂದ್ರೆ ಮಾಡಿರುವಂತದ್ದು. ಇವರಿಗೆ ಪರ ವಕೀಲರಾಗಿರುವಂತಹ ಸುಪ್ರೀಂ ಕೋರ್ಟ್ ಇಲ್ಲಿ ವಕೀಲರು ದವೆಯವರು ಕೂಡ ಅವ್ರ ಹಿಂದೆ ಪತ್ರಕರ್ತ ಆಗಿದ್ರು, ಸಿನಿಮಾ ನಿರ್ದೇಶಕ ಆಗಿದ್ದ, ಮತ್ತೆ ಲೋಕಾಯುಕ್ತ ತನಿಖೆ ಕೊಡಬೇಕು ಅಂತ ಕೇಳಿದ್ರು ಅವರು. ಮತ್ತೆ ಎಫ್ಐಆರ್ ಆದಂತ ಬೆನ್ನಲ್ಲೇ ಅವರು ಸಿಬಿಐ ಕೊಡಬೇಕು ಅನ್ನೋ ಉದ್ದೇಶ ಏನಿತ್ತು ಅದರ ಉದ್ದೇಶ ಬೇರೆ ರೀತಿಯಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಕೂಡ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿ ದವೆಯವರು ಕೂಡ ಒಂದು ವಾದವನ್ನ ಮಾಡಿದ್ರು. ಮತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಸ್ವಾಮಿ ಪರವಾಗಿ ಸೋಂದಿ ಅವರು ವಾದವನ್ನ ಮಾಡಿದ್ರು. ಈ ಒಂದು ಆಸ್ತಿ ಖರೀದಿ ವಿಚಾರ ಮತ್ತೆ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೀತಾ ಇದೆ. ಈಗಿನ ಏನ್ ಬೆಳವಣಿಗೆ ಆಗುತ್ತೆ ಕೂಡ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಗಂಗಾಧರ್ ಎಲ್ಲ ಡೀಟೇಲ್ಸ್ಗೆ.